ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಬೃಂದಾ. ಇವತ್ತು ಸ್ಪೆಷಲಾಗಿ ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಬ್ರೇಕ್ಫಾಸ್ಟ್ಗೆಲ್ಲ ಸಖತ್ತಾಗಿರುತ್ತೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಕೂಡ ನೀವು ಇದನ್ನ ಸ್ನ್ಯಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅಂದರೆ ಕಾಫಿ ಟೀ ಟೈಮ್ಗೆ ಸ್ವಲ್ಪ ಮಾಡಿಕೊಂಡು ಕಾಫಿ ಟೀ ಇದ್ರ ಜೊತೆ ತೊಗೋತಾ ಇದ್ರೆ ಸಖತ್ತಾಗಿರುತ್ತೆ, ಮಾತ್ರ ಸೂಪರಾಗಿರುತ್ತೆ. ಶಾವಿಗೆ ಬಾತು ಮಾಡೋಕ್ಕೆ ತುಂಬಾ ಕಷ್ಟ, ತುಂಬ ಮುದ್ದೆ ಮುದ್ದೆ ಆಗುತ್ತೆ, ಅವೆಲ್ಲ ಏನೂ ಇಲ್ಲ, ಪಿಚ್ ಪಿಚ್ಚ ಬರುತ್ತೆ, ಅವೆಲ್ಲ ಏನಿಲ್ಲ. ಇಷ್ಟು ಸಖತ್ತಾಗಿ ಬರುತ್ತೆ ಅಂದರೆ ಫುಲ್ಲು ಉದ್ರಾಗಿ ಬರುತ್ತೆ. ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋ ಹಾಗೆ ನೋಡಿ ಎಷ್ಟು ಫುಲ್ಲು ಸಖತ್ತಾಗಿ ಬಂದಿದೆ, ಒಳ್ಳೆ ಹೂವು ಥರ ಫುಲ್ ಬಿಡಿ ಬಿಡಿಯಾಗಿ ಬಂದಿದೆ. ಸೊ ಈ ಥರ ಶಾವಿಗೆ ಬಾತು ಹೇಗೆ ಮಾಡೋದು ಅಂತ ನಾನು ಇವತ್ತಿನ ನಮ್ಮ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆಯಿತಾ ಸಬ್ಸ್ಕ್ರೈಬು? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾನು ಈ ಶಾವಿಗೆ ಬಾತ್ ಮಾಡೋದಕ್ಕೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಸೊ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಶಾವಿಗೆ ಬಾತ್ ಆಗಿರೋದ್ರಿಂದ ಕುಕ್ಕರ್ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಹಾಕೋತಾ ಇದ್ದೀನಿ. ಯಾಕೆಂದರೆ ಶಾವಿಗೆ ಬಾತಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡ್ರೆ ಅಂದರೆ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ವೈಸು ತಿಂತಾ ಇರಬೇಕಾದ್ರೆ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ಇನ್ನೂ ಸೂಪರಾಗಿರುತ್ತೆ. ಹಾಗೆ ಇಲ್ಲಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಅದನ್ನು ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಒಂದು 2 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಚಿಕ್ಕ ಮಕ್ಳು ಇರೋದ್ರಿಂದ ಸ್ವಲ್ಪ ಖಾರ ಕಮ್ಮಿನೇ ನಾವು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿನೇ ಹಾಕ್ಕೊಬೋದು. ಸೊ ಇದನ್ನು ಈಗ ಸ್ವಲ್ಪ ಕ್ಲೀನಾಗಿ ಹುರ್ಕೊಬೇಕು ಎಣ್ಣೆಲಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ತೀನಿ, ಯಾಕೆಂದರೆ ಈರುಳ್ಳಿ ಬೇಗ ಬೇಯಲಿ ಅಂತ. ಸೊ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಸೊ ಫ್ರೈ ಮಾಡೋಣ. ಈಗ ಇದಕ್ಕೆ ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಸೊ ಅರಿಶಿನ ನೋಡ್ಕೊಂಡು ಹಾಕಿ, ಕಲ್ಲರ್ಗಷ್ಟೇ ನಿಮಗೆ ಎಷ್ಟು ಬೇಕಷ್ಟು ಹಾಕಿ. ನಾನಿಲ್ಲಿ ಅಂದರೆ ನನ್ನ ವೀಡಿಯೋದಲ್ಲಿ ಅಂದರೆ ನನ್ನ ಮೊಬೈಲಲ್ಲಿ ಏನೋ ಸ್ವಲ್ಪ ಕಲರ್ ಕಮ್ಮಿ ಬರ್ತಿತ್ತು. ಸೊ ಅದಕ್ಕೆ ನಾನು ಸ್ವಲ್ಪ ಲೈಟ್ನ ಆನ್ ಮಾಡಿದ್ದೆ. ಸೊ ಆವಾಗ ಶಾವಿಗೆ ಬಾತು ತುಂಬ ಡಾರ್ಕಾಗಿ ಬರ್ತಾಯಿತ್ತು. ಸೊ ಈ ಶಾವಿಗೆ ಬಾತಿಗೆ ನಾನಿಲ್ಲಿ ಸ್ವಲ್ಪ ತರಕಾರಿನ ತೊಗೊಂಡಿದ್ದೀನಿ, ಒಂದು 1/4 kg ಆಗುವಷ್ಟು. ಹುಳಿಕಾಯಿ ಮತ್ತು ಕ್ಯಾರೆಟು, ಹಾಗೆ ನವಲಕೋಸು, ಹಾಗೆ ಒಂದು ಆಲೂಗಡ್ಡೆ, ಹಾಗೆ ಸ್ವಲ್ಪ ಬಟಾಣಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಶಾವಿಗೆ ಬಾತು ಸಖತ್ತಾಗಿ ಬರುತ್ತೆ ನೋಡಿ. ಈಗ ನಾನಿಲ್ಲಿ ಇದನ್ನು ಸ್ವಲ್ಪ ಅಂದರೆ ಒಂದೇ ಒಂದು ಕೂಗಿಸ್ಕೋತಾ ಇದ್ದೀನಿ. ಇಲ್ಲ ನನಗೇನು ಕೂಗ್ಸೋಂಗೇನಿಲ್ಲ, ನಾನು ಹಾಗೆ ಮಾಡ್ತೀನಿ ಅಂದರೆ ನಿಮ್ಮ ಇಷ್ಟ, ನೀವು ಮಾಡ್ಬೋದು. ನನಗೆ ಪೇಷನ್ಸ್ ಅಷ್ಟೊಂದೆಲ್ಲ ಅದನ್ನು ಹುರ್ಕೊಂಡು ಮಾಡೋಷ್ಟು ಪೇಷನ್ಸ್ ಇಲ್ಲ. ಸೊ ಹಾಗಾಗಿ ಒಂದೇ ಒಂದು ವಿಷಯಲ್ಲೂ ಕೂಗಿಸ್ಕೊಂಡ್ಬಿಡ್ತೀನಿ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ 2 ಲೋಟ ನೀರು ಹಾಕ್ಬಿಟ್ಟು ಒಂದೇ ವಿಷಲ್ ಕೂಗಿಸ್ಕೊತೀನಿ. ಅದಾದಮೇಲೆ ಅದಕ್ಕೆ ಆ ಮಿಕ್ಕಿರೋ ನೀರು ಏನಿರುತ್ತೆ ಅದಕ್ಕೇ ಕರೆಕ್ಟಾಗಿ ಶಾವಿಗೆನ ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸ್ವಲ್ಪ ಇಲ್ಲಿ ತರಕಾರಿನೂ ಕೂಡ ಸ್ವಲ್ಪ ಕ್ಲೀನಾಗಿ ಹುರ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಬೇಕು. ಸಾಲ್ಟ್ ಯಾಕೆ ಆ್ಯಡ್ ಮಾಡಬೇಕಂದ್ರೆ ಸೊ ತರಕಾರಿ ಎಲ್ಲ ಸಾಲ್ಟ್ ಹಿಡಿಬೇಕಲ್ಲ, ಉಪ್ಪು ಹಿಡಿಬೇಕಲ್ಲ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸೊ ನೀವು ನೋಡಿಕೊಂಡು ಸಾಲ್ಟ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಆಮೇಲೆ ಎಂಡ್ ಆಫ್ ದಿ ರೆಸಿಪಿ ಆವಾಗ ಸಾಲ್ಟ್ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಸೊ ನೋಡಿ ಇದಿಷ್ಟು ಒಂದು 25% ಬೆಂದಿದೆ ಇಲ್ಲಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಟಾಣಿ ಎಲ್ಲ ಹಾಕಿರೋದ್ರಿಂದ ಬಟಾಣಿ ಎಲ್ಲ ಒಗ್ಗರಣೆಯಲ್ಲಿ ಬೇಯುತ್ತೆ ಅನ್ನೋದು ಸುಳ್ಳು. ನನಗಂತೂ ಬೇಯಲ್ಲ, ನಾನು ಎಷ್ಟೊತ್ತವರೆಗೂ ಕಾದಿದ್ದೀನಿ. ಸೊ ಬೇಯಲ್ಲ, ಬರೀ ಈರುಳ್ಳಿ ಅಂದರೆ ಹುಳಿಕಾಯಿ ಕ್ಯಾರೆಟ್ ಆಗಿದ್ದಿದ್ರೆ ನಾನು ಒಗ್ಗರಣೆಲ್ಲೇ ಬೇಯಿಸ್ಬಿಡ್ತಿದ್ದೆ. ಸೊ ಹಾಗಾಗಿ ನಾನು ಇಲ್ಲಿ 1-2 ಲೋಟ ನೀರು ಹಾಕಿ ನಾನು ಅದನ್ನು ಸ್ವಲ್ಪ ಕೂಗಿಸ್ಕೊತೀನಿ, ಒಂದೇ ಒಂದು ಕೂಗು. ಈಗ ಇಲ್ಲಿ ನಾನು ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ, ರೋಸ್ಟೆಡ್ ಶಾರ್ಟ್ ಮಸಾಲೆ ಅಂತ. ಇದು ಎಲ್ಲ ಶಾಪ್ಸ್ಗಳಲ್ಲೂ ಅವೈಲಬಲ್ ಇರುತ್ತೆ. ನಾನು ಶಾವಿಗೆ ಬಾತ್ಗೆ ಯೂಶ್ವಲಿ ನಾನು ಇದೇ ಶಾವಿಗೆನೇ ಯೂಸ್ ಮಾಡೋದು. MTR ಅದು ಇದು ಅವೆಲ್ಲ ಯೂಸ್ ಮಾಡಲ್ಲ. ಇದನ್ನು ಹಾಕಿ ಮಾಡಿದ್ರೆ ಸಕ್ಕತ್ತಾಗಿ ಬರುತ್ತೆ. ಫುಲ್ಲು ಕೂದಲು ಥರ ಫುಲ್ಲು ಎಳೆ ಆಗಿ ಸಣ್ಣಕ್ಕೆ ಸಕ್ಕತ್ತಾಗಿ ಬರುತ್ತೆ. ನಾವು ಈ ಮನೇಲಿ ಶಾವಿಗೆ ಮಾಡ್ತೀವಲ್ಲ ಆ ಶಾವಿಗೆ ಥರನೇ ಇರುತ್ತೆ. ಸೊ ರೋಸ್ಟೆಡ್ ಕೂಡ ಇರುತ್ತೆ, ನೀವು ಮತ್ತೆ ಉರಿಬೇಕು ಅನ್ನೋದು ಏನಿರಲ್ಲ. ಸೊ ಹಾಗಾಗಿ ಈ ಅನಿಲ್ ಶಾವಿಗೆನ ತೊಗೊಳ್ಳಿ. ಇದು 1984ಇಂದ ಈ ಬ್ರ್ಯಾಂಡೆಡು ಯೂಸ್ ಮಾಡ್ತಿದ್ದಾರೆ, ಸಖತ್ತಾಗಿರುತ್ತೆ. ಇದು ಏನು ಅಮ್ಮಮ್ಮ ಅಂದರೆ ಇದು 120 ರುಪೀಸು 28 ರುಪೀಸು ಅಷ್ಟೇ ಒಂದು ಪ್ಯಾಕೆಟು. ಸೊ ಒಂದು ಪ್ಯಾಕೆಟಲ್ಲಿ ಇಬ್ರಿಗಾಗುತ್ತೆ ಹೊಟ್ಟೆ ತುಂಬ. ಸ್ನ್ಯಾಕ್ಸ್ ಆಗಿ ತಿಂತೀನಿ ಅಂದರೆ ಒಂದು 3-4 ಜನಕ್ಕಾಗುತ್ತೆ. ಸೊ ಹಾಗಾಗಿ 2 ಪ್ಯಾಕೆಟ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. 2 ಪ್ಯಾಕೆಟ್ಗೆ ನಾನಿಲ್ಲಿ 2 ಅಥವಾ 3 ಲೋಟ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದೇನು ಕೂಗಿಸಾದ್ಮೇಲೆ ಮಿಕ್ಕಿತ್ತು ನೀರು
ಅದೇ ನೀರಿಗೆ ನಾನಿಲ್ಲಿ ಶಾವಿಗೆನ ಹಾಕ್ತಾಯಿದ್ದೀನಿ. ಸೊ ಅದು ಕುಕ್ಕರಲ್ಲಿದ್ದರೆ ಅದು ಸ್ವಲ್ಪ ಕ್ಲೀನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ನಾನಿಲ್ಲಿ ಒಂದು ಬಾಣಲೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನಾನು ಬಟಾಣಿ ಎಲ್ಲ ಹಾಕಲ್ಲ, ಕೂಗ್ಸಲ್ಲ ಅಂದರೆ ಇಟ್ಸ್ ಓಕೆ, ಪರವಾಗಿಲ್ಲ. ನೀವು ಹೀಗೆ ಬೇಯಿಸ್ಕೊಬೋದು. ಬೇಯಿಸ್ಕೊಂಡು ನೀರನ್ನು ಕೂಡ ನೋಡಿಕೊಂಡು ಹಾಕ್ಬೋದು. ನೀರೇನು ಜಾಸ್ತಿ ಆದರೂ ಏನು ಮುದ್ದೆ ಆಗೋಲ್ಲ, ಚೆನ್ನಾಗೇ ಬರುತ್ತೆ. ಅಂದರೆ ನೀರು ಕುಡಿದಷ್ಟು ಶಾವಿಗೆ ಸ್ವಲ್ಪ ದಪ್ಪ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ನೋಡಿ, ಈಗ ಶಾವಿಗೆನ ಹಾಕಿದ್ದೀನಿ. ಶಾವಿಗೆನ ಸ್ವಲ್ಪ ಮುರಿದ್ಬಿಟ್ಟು ಹಾಕಬೇಕು, ಯಾಕೆಂದರೆ ಇದು ಸ್ವಲ್ಪ ಒತ್ತು ಶಾವಿಗೆ ಥರ ತುಂಬ ಲೆಂತಾಗಿರುತ್ತೆ. ಸೊ ಆವಾಗ ನಮ್ಗೆ ಹಿಂಗೆ ಟರ್ನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಕಟ್ ಮಾಡಿ ಅಂದರೆ ಸ್ವಲ್ಪ ಮುರಿದ್ಬಿಟ್ಟು ಹಾಕಿದ್ದೀನಿ. ಸೊ ಈಗ ನಾವು ಅದೇನು ಬೆಂದಿತ್ತು ಒಗ್ಗರಣೆದು ಕೂಗಿಸಿಟ್ಟಿದ್ನಲ್ವ, ಅದಕ್ಕೆ ಸ್ವಲ್ಪ ನೀರಿತ್ತಲ್ವ, ಆ ನೀರಿಗೆ ಇದನ್ನು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೋತಾ ಅದು ಶಾವಿಗೆ ಮೆತ್ತಗಾಗ್ತಾ ಬರುತ್ತೆ. ಅಂದರೆ ಏನು ಡ್ರೈ ಇತ್ತು ಅದು ಮೆತ್ತಗಾಗ್ತಾ ಬರುತ್ತೆ, ಆವಾಗ ಶಾವಿಗೆ ರೆಡಿ ಆಗಿದೆ ಅಂತ. ನೋಡಿ, ಈಗ ಕ್ಲೀನಾಗಿ ಕಲಸಿದ್ಮೇಲೆ ಈ ಶಾವಿಗೆ ಉಪ್ಪಿಟ್ಟು ಈ ಥರ ಫುಲ್ ಕ್ಲೀನಾಗಿ ರೆಡಿ ಆಯಿತು. ನಾನಿಲ್ಲಿ ಲೈಟ್ನ ಆನ್ ಮಾಡಿಲ್ಲ, ಅಂದರೆ ಎಕ್ಸ್ಟ್ರಾ ಲೈಟ್ನ ಆ್ಯಡ್ ಮಾಡಿಲ್ಲ. ಸೊ ಹಾಗಾಗಿ ಈ ಥರ ಸ್ವಲ್ಪ ಬೆಳ್ಳಗೆ ಕಾಣ್ತಿದೆ. ಬಟ್ ಇದು ನಾನು ಲೈಟ್ ಆನ್ ಮಾಡಿ ತೋರಿಸ್ತೀನಿ ಎಷ್ಟು ಯೆಲ್ಲೋಯಿಶ್ ಆಗಿ ಬಂದಿದೆ ಅಂತ. ನೋಡಿ, ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು 2 ಡ್ರಾಪ್ಸ್ ಅಷ್ಟು ನಿಂಬೆಹಣ್ಣ ಆ್ಯಡ್ ಮಾಡಿಬಿಟ್ಟು ಇನ್ನೂ ಒಂದು ಸಲ ತಿರುಗಿಸ್ಬಿಟ್ಟು, ಅಂದರೆ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು 5 ನಿಮಿಷ ಮುಚ್ಚಿಬಿಡಬೇಕು. ಆವಾಗ ಆ ಶಾವಿಗೆ ಏನಿದೆ ಸ್ವಲ್ಪ ದಪ್ಪ ಆಗುತ್ತೆ, ಆವಾಗ ಚೆನ್ನಾಗಿರುತ್ತೆ, ಇನ್ನೂ ಸಕ್ಕತ್ತಾಗಿರುತ್ತೆ. ಸೊ ಈಗ ಶಾವಿಗೆನ ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟಾದಮೇಲೆ ನಾವು ಸರ್ವ್ ಮಾಡ್ಬೋದು. ಸಕ್ಕತ್ತಾಗಿರುತ್ತೆ ಇದು. ಕಾಫಿ ಟೀ ಟೈಮ್ಗೆ, ಬೆಳಗಿನ ಬ್ರೇಕ್ಫಾಸ್ಟ್ಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಶಾವಿಗೆ ಮಾತ್ರ ಸೂಪರಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಈಗ ಕಂಪ್ಲೀಟ್ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ಶಾವಿಗೆ ಬಾತ್ಗೆ ಆಲ್ರೆಡಿ ನಾವು ಸಾಲ್ಟ್ನ ಆ್ಯಡ್ ಮಾಡಿದ್ವಲ್ಲ, ಅಷ್ಟೇ ಸಾಕು. ಆಮೇಲೆ ಈ ಮಧ್ಯದಲ್ಲೆಲ್ಲ ಆ್ಯಡ್ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ವಾಟರ್ ಏನು ಕಂಟೆಂಟ್ ಇತ್ತು ಆವಾಗಲೇ ಆ್ಯಡ್ ಮಾಡ್ಕೊಂಡಿದ್ದೆ. ನೋಡಿ, ಈಗ ನಾನು ಫ್ಲ್ಯಾಶ್ ಲೈಟ್ ಇಟ್ಟು ಫೋಟೋ ಹೊಡೆದ್ಮೇಲೆ ಈ ಥರ ಫುಲ್ಲು ಯೆಲ್ಲೋಯಿಶ್ ಆಗಿ ಬಂದಿತ್ತು. ಆ್ಯಕ್ಚುಲಿ ಶಾವಿಗೆ ಈ ಥರನೇ ಫುಲ್ ಯೆಲ್ಲೋಯಿಶ್ ಆಗೇ ಬಂದಿತ್ತು. ಅಲ್ಲಿ ಏನೋ ಸ್ವಲ್ಪ ಲೈಟ್ ಇದರಿಂದ ಅದು ಫುಲ್ಲು ಇದಾಗಿ ಕಾಣಿಸ್ತಾ ಇತ್ತು, ಲೈಟಾಗಿ. ಸೊ ಇವತ್ತಿನ ಶಾವಿಗೆ ಈ ಥರ ಇತ್ತು. ಸೂಪರಾಗಿತ್ತು. ಟೇಸ್ಟ್ ವೈಸ್ ಸಕ್ಕತ್ತಾಗಿತ್ತು. ನಮ್ಮ ಮನೇಲಿ ಚಿಕ್ಕ ಮಕ್ಳು ಇರೋದ್ರಿಂದ ಅವ್ರಿಗೆ ಅನ್ನ ಸಾಂಬಾರೆಲ್ಲ ಇಳಿಯೋದೇ ಇಲ್ಲ. ಈಗಿನ ಮಕ್ಕಳು ಎಕ್ಸ್ಪೆಷಲಿ ಅಂತೂ ಅನ್ನ ಸಾಂಬಾರು ಅವೆಲ್ಲ ತಿನ್ನೋಕ್ಕೆ ಹೋಗಲ್ಲ. ಈ ಮಕ್ಕಳಿಗೆ ಅಂದರೆ 2025 ಮಕ್ಕಳಿಗೆ ಅವ್ರಿಗೆ ಏನಿದ್ರು ಟಿಫನ್ನು ಅದು ಇದೇ ಬೇಕು, ಈ ಥರ ಎಲ್ಲ ಅನ್ನ ಸಾಂಬಾರು ಅದೆಲ್ಲ ತಿನ್ನೋಕ್ಕೆ ಹೋಗಲ್ಲ. ಸೊ ಏನಾದರೂ ಕ್ರಿಯೇಟಿವ್ ಆಗಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ. ಕಲರ್ಫುಲ್ಲಾಗಿರಬೇಕು, ಫುಲ್ ಕ್ರಾಫ್ಟ್ ಥರ ಫುಲ್ ಕಲರ್ಫುಲ್ಲಾಗಿರಬೇಕು. ಅದರಲ್ಲಿ ಏನಾದರೂ ಒಂದು ಅವ್ರಿಗೆ ಇಷ್ಟ ಆಗೋ ಥರ ಇರಬೇಕು. ಆವಾಗಲೇ ಅವ್ರು ತಿನ್ನೋದು. ಬರೀ ಶಾವಿಗೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಮಾಡಿದ್ರೆ ಅವರು ತಿನ್ನೋಕ್ಕೆ ಹೋಗಲ್ಲ. ಸೊ ಈ ಥರ ಕಲರಾಗಿ ತರಕಾರಿ ಎಲ್ಲ ಇದ್ದರೆ ವಾವ್ ಅಂತ ತಿಂತಾರೆ. ಆವಾಗ ಫುಲ್ಲು ಪ್ಲೇಟ್ ಖಾಲಿ ಮಾಡ್ತಾರೆ. ಸೊ ಇಷ್ಟೆಲ್ಲ ಮಾಡೋದು ಅಡುಗೆ ಮಕ್ಳಿಗೋಸ್ಕರ ಆಗಿರೋದ್ರಿಂದ ಸೊ ಒಂಚೂರು ನಾವು ಕ್ರಿಯೇಟಿವಿಟಿಯಾಗಿ ಏನಾದರೂ ಮಾಡಬೇಕು. ಆವಾಗ ಫುಲ್ಲು ಲಂಚು ಅಥವಾ ಊಟ ಏನು ಕಟ್ಟಿರ್ತೀವಿ ಅದೆಲ್ಲ ಫುಲ್ ಖಾಲಿ ಮಾಡಿ ತೊಗೊಂಬರ್ತಾರೆ. ನೋಡಿ, ಈ ಥರ ಇತ್ತು ಇವತ್ತಿನ ಶಾವಿಗೆ ಬಾತು. ನಿಮಗೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.